ನಾನೊಬ್ಬನೇ ಇವತ್ತು ನಿಮ್ಯಾನ್ಸ್ ರೆಕಾರ್ಡಲ್ಲಿ ಆ ರೀತಿ ಅಪಘಾತ ಆಗಿ ಈ ಸರ್ವೈಕಲ್ ಬೋನ್ಗಳು ಕ್ರ್ಯಾಶ್ ಆದಾಗ ಉಳಿದಿರೋ ನಾನೊಬ್ಬನೇ. ಕಾರಣ ಏನಂತಾರೆ, ಅವತ್ತು ನನಗೆ ಜೀವ ಭಿಕ್ಷೆ ಅಂತ ಅನ್ನೋದೇನಾದ್ರು ಕೊಟ್ಟಿದ್ರೆ SM ಕೃಷ್ಣ ಅವ್ರು ಕಳಿಸ್ಕೊಟ್ಟಂತ ಹೆಲಿಕಾಪ್ಟರ್ ಆವತ್ತಿನ ಅವಕಾಶವನ್ನು ನಾನು ನೆನೆಸ್ಕೊಳ್ಳೇಬೇಕು. ಅಂತಹ ಒಬ್ಬ ನನ್ನ ಜಿಲ್ಲೆಯ ನಾಯಕ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಅಂತಂದ್ರೆ ಅದನ್ನ ನಾವು ಆ ದುಃಖವನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗಣ್ಯ ರಾಜಕಾರಣಿ, ಇನ್ನೊಮ್ಮೆ ನಮ್ಮ ಜಿಲ್ಲೆಯಲ್ಲಿ ಆ ಎತ್ತರದ ನಾಯಕತ್ವ ಮತ್ತು ಆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ರಾಜಕಾರಣಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋಂಥ ಭಾವನೆ ನಂದು. ಇವತ್ತು ತಾವು ತಂದಿರತಕ್ಕಂಥ ಸಂತಾಪ ಸೂಚಕದ ಪರವಾಗಿ ನಾನು ನನ್ನದೇ ಆದಂಥ ಕೆಲವೊಂದು ಅನುಭವಗಳನ್ನ ನಾನು ಯುವ ಕಾಂಗ್ರೆಸ್ನಲ್ಲಿ ಇದ್ದಾಗಿಂದ ಮತ್ತು ನನಗೂ ಅವ್ರಿಗೂ ನೇರವಾಗಿ ಪ್ರಥಮ ದಿನದಲ್ಲಿ ಸಂಪರ್ಕ ಇರಲಿಲ್ಲ. ಮಂಡ್ಯದ ರಾಜಕಾರಣ ಬೇರೆ ರೀತಿ ಇತ್ತು, ಇಡೀ ಇಂಡಿಯಾದಲ್ಲೇ ಬೇರೆ ಥರ. ಆದರೆ ಮಂಡ್ಯದ ರಾಜಕಾರಣ ಬೇರೆ ಇತ್ತು. ನನಗೆ ಸ್ವಲ್ಪ ಕಾಲಾವಕಾಶ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಕಾರಣ ಯಾಕೆಂದರೆ ಮಂಡ್ಯದ ವಿಚಾರವನ್ನು ನಾನು ಒತ್ತಿ ಈ ಸಂದರ್ಭದಲ್ಲಿ ದಾಖಲೆಗಾದರೂ ನಾನು ಹೇಳಲೇಬೇಕಾಗ್ತದೆ. ನಾನು ರಾಜಕಾರಣಕ್ಕೆ ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಮಾದೇಗೌಡರ ಬಣ ಮತ್ತು SM ಕೃಷ್ಣ ಅವ್ರ ಬಣ ಅನ್ನೋದು ನಮ್ಮಲ್ಲಿ ಕಾಣಿಸ್ತಿತ್ತು. SM ಕೃಷ್ಣ ಅವರು ಬರೀ ಎಲ್ಲ ಸಂದರ್ಭದಲ್ಲೂ ಸುಖವನ್ನೇ ಉಂಡವರಲ್ಲ, ಏಳು ಬೀಳುಗಳನ್ನು ಕಂಡವರು, ಸಾಕಷ್ಟು ಸೋಲುಗಳನ್ನು ಎದುರಿಸಿದವರು. ಅವರು ಕೇಂದ್ರದ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸೋಲು ಉಂಟಾಗಿತ್ತು. ರಾಜ್ಯದಲ್ಲಿ ಅವತ್ತು ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಒಂದು ರಾಜ್ಯದಲ್ಲಿ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಅವರು ಮದ್ದೂರಿನಲ್ಲಿ ಮತ್ತೊಮ್ಮೆ ಸೋಲನ್ನು ಉಣಬೇಕಾಯಿತು. ಅದೇ SM ಕೃಷ್ಣ ಅವರು ರಾಜಕಾರಣದಿಂದ ನಾನು ಬೇಡ, ನನಗೆ ರಾಜಕಾರಣದಿಂದ ಈ ರೀತಿ ಒಂದು ಸೋಲನ್ನು ನಾನು ಕಾಣೋದಕ್ಕೆ ನನಗೆ ಇಚ್ಛೆ ಆಗಲ್ಲ ಅಂತ ಅವ್ರದ್ದೇ ಆದಂಥ ರೀತಿಯಲ್ಲಿ ಕ್ರೀಡಾ ಆಸಕ್ತಿ ಜಾಸ್ತಿ. ಅವರು ಟೆನ್ನಿಸ್ ಆಡಿಕೊಂಡು ಇದ್ದರು. 94ರಲ್ಲಿ ಸೋಲಿನ ನಂತರ ಅವರು ರಾಜಕೀಯ ನಿವೃತ್ತಿ ಆಗಬೇಕು ಅನ್ನೋಂಥ ಮನಸ್ಥಿತಿಲಿದ್ದಾಗ DK ಶಿವಕುಮಾರ್ ಅವ್ರಿಗೆ 94ರಲ್ಲಿ ಟಿಕೆಟ್ ಕೊಟ್ಟಿರಲ್ಲ ಕಾಂಗ್ರೆಸ್ನಲ್ಲಿ. ಚಂದ್ರಶೇಖರ ಮೂರ್ತಿಯವರು, ನಾವೆಲ್ಲ ಕನಕಪುರ ಲೋಕಸಭೆಯವರು, ಮಳವಳ್ಳಿನೂ ಸೇರಿದಂತೆ. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಅವರು ಆವಾಗ ತಿವಾರಿ ಕಾಂಗ್ರೆಸ್ಸು, ಅರ್ಜುನ್ ಸಿಂಗ್ ಇವ್ರುಗಳ ಜೊತೆ ಓಡಾಡ್ಕೊಂಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಿದ್ದು ಬರೀ 35 ಸೀಟು. ಆ 35 ಸೀಟು ರಾಜ್ಯಸಭಾ ಸದಸ್ಯರು ಮಾಡೋಷ್ಟಕ್ಕೆ ಸಾಧ್ಯ ಇರಲಿಲ್ಲ. 5 ಜನ ಪಕ್ಷೇತರರಿದ್ರು DK ಅವರ ಜೊತೆನಲ್ಲಿ. ಆ ಒಂದು ಪ್ರಸ್ತಾಪನ ಅವ್ರ ಮುಂದೆ ಇಡಬೇಕಾದಾಗ, ನಿಮಗೆ ಸರಿಯಾಗಿ ಕೂಡ ಕಳಿಯಲೇಕ ಗೊತ್ತಿಲ್ಲ, ನನಗೆ ಬಂದು ರಾಜ್ಯಸಭಾ ಆಗುವಂತಿರಲ್ಲ ಅಂತ ಅಂದರು. ಆವತ್ತಿನ ದಿನ ಪಟ್ಟಿಡಿದು ಅವ್ರನ್ನ ರಾಜ್ಯಸಭಾ ಸದಸ್ಯರು ಮಾಡಬೇಕಾದಾಗ ಅವತ್ತು ರಾಜ್ಯ ಸರ್ಕಾರದಲ್ಲಿದ್ದಂಥ ದೇವೇಗೌಡರ ಸಹಾಯನೂ ಕೂಡ ಪಡ್ಕೊಂಡು ಆ ಒಂದು ರಾಜ್ಯಸಭಾ ಸದಸ್ಯರಾಗಂಥ ಸಂದರ್ಭ ಬಂತು. ಅದಕ್ಕೆ ಬಾಲಗಂಗಾಧರ ಸ್ವಾಮಿಗಳು ನಮ್ಮ ಜಿಲ್ಲೆಗೆ SM ಕೃಷ್ಣ ಅವರ ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತೆ ಪದಾರ್ಪಣೆ ಮಾಡೋದಕ್ಕೆ ರಾಜಕಾರಣದಲ್ಲಿ ಪುನರ್ದು ಒಂದು ಜೀವನವನ್ನು ಕೊಟ್ಟದ್ದು ಅವತ್ತು ಅನ್ನೋದನ್ನು ನಾನು ಕಣ್ಣಾರ ನೋಡಿದಂಥವನಾಗಿದ್ದೆ. ಆ ರಾಜ್ಯಸಭಾ ಸದಸ್ಯರಾದ ಮೇಲೆ ಸೋನಿಯಾ ಗಾಂಧಿ ಅವರ ನಾಯಕತ್ವ ರಾಷ್ಟ್ರದಲ್ಲಿ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರಾಗಬೇಕು ಅನ್ನೋಂಥ ಪ್ರತಿಭಟನೆಯನ್ನು ನಾವು ಬೀದಿಯಲ್ಲಿ ಕುಳಿತು ನಮ್ಮ ಜನಪತ್ ರೋಡ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಅವರು ಕೂಡ ಮುಂದಾಳತ್ವವನ್ನು ಇಸ್ಕೊಂಡು ಅಲ್ಲಿ ಬಂದಿರು. ಧರ್ಮ್ ಸಿಂಗ್ ಖರ್ಗೆ ಅವರು, SM ಕೃಷ್ಣ ಅವರು. ತದನಂತರ ರಾಜ್ಯದಲ್ಲಿ ಚುನಾವಣೆಗೆ ಹೊರಡ್ಬೇಕಾದ್ರೆ 99ರಲ್ಲಿ ರಾಜಶೇಖರ ಮೂರ್ತಿ ಅವರು ಒಂದು ಕಡೆ, SM ಕೃಷ್ಣ ಅವರು ಒಂದು ಕಡೆ ಪಕ್ಷದ ಅಧ್ಯಕ್ಷರಾಗಬೇಕು ಅನ್ನೋಂಥ ಹೋರಾಟ ನಡೀತಿರ್ಬೇಕಾದ್ರೆ ಹೆಚ್ಚಿನ ಕಾಂಗ್ರೆಸ್ಸಿಗರೆಲ್ಲ SM ಕೃಷ್ಣ ಅವ್ರ ಪರವಾಗಿ ನಿಂತಾಗ ಸೋನಿಯಾ ಗಾಂಧಿ ಅವರಿಗೆ ವೀರೇಂದ್ರ ಪಾಟೀಲರ ಅವರ ಸಾವಿನ ಸಂದರ್ಭದಲ್ಲಿ ರಾಜಶೇಖರ ಮೂರ್ತಿ ಅವರು ನಡ್ಕೊಂಡಿದ್ದಂಥ ನಡೆಯನ್ನು, ವರದಿಯನ್ನು ಸೋನಿಯಾ ಗಾಂಧಿ ಅವರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ರಮೇಶ್ ಚೆನ್ನಿತ್ತಾಲ ಅವ್ರನ್ನ ಸ್ಪೆಷಲ್ ಅಬ್ಸರ್ವರ್ ಕರ್ನಾಟಕಕ್ಕೆ ಕಳಿಸಿ ರಿಪೋರ್ಟ್ ತರಿಸ್ಕೊಂಡು ನಂತರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋದು. HK ಪಾಟೀಲರು ನಗ್ತಿದ್ದಾರೆ. ಅವರು ಆ ವಿಚಾರದಲ್ಲಿ ಜವಾಬ್ದಾರಿಯ ಮುಂದಾಳತ್ವ ವಹಿಸಿದ್ದವರು. ಇದರ ನಂತರ ಪಕ್ಷದ ಅಧ್ಯಕ್ಷರಾಗಿ ಪಾಂಚಜನ್ಯ ಯಾತ್ರಾ ಅನ್ನೋದು ಮಾಡಬೇಕಾದ್ರೆ ಆ ಕೃಷ್ಣ ಪಾತ್ರಧಾರಿ ಒಬ್ಬ ಕಾಂಗ್ರೆಸ್ ಕಚೇರಿ ಮುಂದೆ ನಿಂತಿದ್ದು. ನಾವೆಲ್ಲರೂ ಓಡಾಡ್ತಾನೆ ಇದ್ವಿ. SM ಕೃಷ್ಣ ಅವರು ಬಂದರು, ಯಾರಿಗೂ ಗೊತ್ತಿಲ್ಲ ಯಾರು ಪಾತ್ರಧಾರಿ, ಯಾರೋ ನಾಟಕದವನ್ನ ಕರ್ಕೊಂಡ್ಬಂದವ್ರೆ ಅಂತ.
ಆಗ ಒಂದು ಬೈ ಎಲೆಕ್ಷನ್ ನಡೆದಿತ್ತು ರಾಮನಗರದಲ್ಲಿ. ದೇವೇಗೌಡರು ಪ್ರಧಾನಮಂತ್ರಿಗಳಾದ್ಮೇಲೆ ಬೈ ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದಂಥ CM ಲಿಂಗಪ್ಪನವ್ರು ಗೆದ್ದಿದ್ರು. ಅದೊಂದು ದೊಡ್ಡ ಯುದ್ಧ. ನಾವೆಲ್ಲ ನನ್ನ ಮೂಗಿನ ಮುಂದೆ ಬುಲೆಟ್ ಆದೋಗಿತ್ತು ಬೆಳ್ಳಿಯಪ್ಪ ಟೆಕ್ಸ್ಟೈಲ್ಸ್ ಗೋಲಿಬಾರ್ ಪ್ರಕರಣದಲ್ಲಿ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು SM ಕೃಷ್ಣ ಅವರು ಪಾಂಚಜನ್ಯ ಯಾತ್ರೆಗೆ ಹೊರಡಬೇಕು, ಆಚೆ ಬರ್ತಾರೆ, ಬಂದಾಗ ಕೃಷ್ಣ ಪಾತ್ರಧಾರಿನ ಸ್ವಲ್ಪ ಶಂಕ ಉದಿಸ್ಬಿಡೋಣ, ಪಾಂಚಜನ್ಯ ಉದ್ದಂಗೆ ಆಗುತ್ತೆ ಅಂದರು. ಯಾರು ಇವರು ಅಂತ ಅಂದರು. ಅವರು ನಗ್ತಾ ನಾನು ನಿಮ್ಮ ಆಪ್ತ ಸ್ವಾಮಿ ಅಂತ ಅಂದರು. ಯಾರು ಆಪ್ತ ಅಂತಿದ್ರಿ, ನೀವು ಯಾವ ಕಂಪ್ನಿಯವರು ಅಂತಂದರು. ನಾನು SM ಕೃಷ್ಣ ಕಂಪ್ನಿಯವರು ಅಂತಂದರು. ಯಾರು ಅಂತಾರೆ, CM ಲಿಂಗಪ್ಪ ಕೃಷ್ಣ ವೇಷಧಾರಿಯಾಗಿದ್ರು. ಅವ್ರ ಕೈನಲ್ಲಿ ಶಂಖವನ್ನು ಊದಿಸಿ ಪಾದಯಾತ್ರೆ ಇದು ಪಾಂಚಜನ್ಯ ಯಾತ್ರೆಯನ್ನು ಮಾಡೋದು. ಅವತ್ತು ಗುಲಾಂ ನಬಿ ಆಜಾದ್ ಪ್ರತಿಯೊಬ್ಬರು ಎಲ್ಲರದು ಪ್ರತಿಯೊಂದು ಕಾರ್ಯಕ್ರಮವನ್ನ ಇಡೀ ರಾಜ್ಯದಲ್ಲಿ ಮೊದಲು ಮುಂಚೂಣಿನಲ್ಲಿ ಹೋಗಿ ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ ನಾವು. ಅದನ್ನ ಶ್ಲಾಘಿಸಿ ನನಗೆ ಟಿಕೆಟ್ ಕೊಡೋ ಅಂತ ಅದಕ್ಕೆ ತೀರ್ಮಾನ ಮಾಡಿದ್ರು. SM ಕೃಷ್ಣ ಅವ್ರ ತೀರ್ಮಾನ ಪಕ್ಷ ತೀರ್ಮಾನ ಇದ್ರು ನನ್ನ ರಥದೃಷ್ಟತನ ಹೇಗಿತ್ತು ಅಂತಾರೆ. ಇದೊಂದು ಸ್ವಾರಸ್ಯಕರವಾದಂಥ ಘಟನೆ ಆದ್ರಿಂದ, ನನ್ನದೇ ಘಟನೆ ಆದ್ರಿಂದ ಹೇಳಲೇಬೇಕು ಅಂತ ನಾನು ಹೇಳ್ತೀನಿ. ಪಕ್ಷದ ಟಿಕೆಟ್ ಅನ್ನು ನನಗೆ ಕೊಟ್ಟರು, B.Pharm ನನಗೆ ಕೊಟ್ಟು ಸಲ್ಲಿಸಿದ ಮೇಲೆ ವಿಡ್ರಾಲ್ ಡೇಟ್ ಆದಮೇಲೆ ಹೈಕಮಾಂಡ್ನ ಪ್ರೆಷರಿಂದ ಅಧಿಕೃತ ಅಭ್ಯರ್ಥಿಯನ್ನ ಒಂದು ಪಕ್ಷೇತರ ಚಿಹ್ನೆ ಅಭ್ಯರ್ಥಿಗೆ ಘೋಷಣೆ ಮಾಡಿ ಅವ್ರ ಪರವಾಗಿ SM ಕೃಷ್ಣ ಅವ್ರು ಬಂದು ನನ್ನ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ಪಕ್ಷದ ಚಿಹ್ನೆ ವಿರುದ್ಧ ಅವ್ರ ಕೈನಲ್ಲಿ ಪ್ರಚಾರ ಮಾಡಿಸ್ತಕ್ಕಂಥ ಅನಿವಾರ್ಯತೆ ತಂದಿಟ್ಟರು. ಆವತ್ತು ನನ್ನನ್ನು ಪಕ್ಷದಿಂದ ಉಚ್ಚಾಟನೆಯೂ ಮಾಡಿದರು SM ಕೃಷ್ಣ ಅವರು. ತದನಂತರ ಪ್ರಮಾಣ ವಚನ ಸ್ವೀಕರಿಸಿದ ದಿನನೇ ಕಾಂಗ್ರೆಸ್ ಕಚೇರಿಗೆ ಬಂದು ನನ್ನ ಉಚ್ಚಾಟನೆಯನ್ನು ವಾಪಸ್ ಪಡೆದು DK ಶಿವಕುಮಾರ್ ಅವ್ರ ಮುಖಾಂತರ ನನಗೆ ಪತ್ರ ಕಳಿಸ್ಕೊಟ್ಟಿದ್ದಂಥ ಮಹಾನ್ ವ್ಯಕ್ತಿತ್ವ SM ಕೃಷ್ಣ ಅವರು. ಇವನಿಗೆ ನನ್ನಿಂದ ಅನ್ಯಾಯ ಆಯಿತು. ಇವನು ಚುನಾವಣೆಯಲ್ಲಿ ನಿಂತು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಗೆಲ್ತಿದ್ದ, ಇನ್ನೊಂದು ಸೀಟ್ ಕಾಂಗ್ರೆಸ್ ಬರ್ತಿತ್ತು, ಅನ್ಯಾಯ ಆಯಿತು ಅಂತ ಹೇಳಿದ್ರು. ಅದರ ನಂತರ 1999ರಿಂದ 2004 ತನಕ ಅವ್ರು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಒಮ್ಮೆ ನಾನು DK ಶಿವಕುಮಾರ್ ಅವ್ರ ಜೊತೆ ಬಿಜಾಪುರದ ಕಡೆ ಟೂರಲ್ಲಿ ಹೋಗ್ತಾ ಇದ್ವಿ. ಒಂದು ಭೀಕರವಾದಂಥ ಅಪಘಾತದಲ್ಲಿ ನನಗೆ ಈ C4 to C6 ಬೋನ್ಸ್ ಇಟ್ ವಾಸ್ ಕ್ರಶ್ಡ್ ಇಂಟು ನಂಬರ್ ಆಫ್ ಪೀಸಸ್. ನಾನೊಬ್ಬನೇ ಇವತ್ತು ನಿಮ್ಯಾನ್ಸ್ ರೆಕಾರ್ಡಲ್ಲಿ ಆ ರೀತಿ ಅಪಘಾತ ಆಗಿ ಈ ಸರ್ವೈಕಲ್ ಬೋನ್ಗಳು ಕ್ರ್ಯಾಶ್ ಆದಾಗ ಉಳಿದಿರೋ ನಾನೊಬ್ಬನೇ. ಕಾರಣ ಏನಂತಾರೆ, ಆವತ್ತು ನನಗೆ ಜೀವ ಭಿಕ್ಷೆ ಅಂತ ಅನ್ನೋದೇನಾದ್ರು ಕೊಟ್ಟಿದ್ರೆ SM ಕೃಷ್ಣ ಅವ್ರು ಕಳಿಸ್ಕೊಟ್ಟಂಥ ಹೆಲಿಕಾಪ್ಟರ್ ಬಿಜಾಪುರದಿಂದ ನನ್ನನ್ನು ಫ್ಲಾಟ್ ಆಗಿ ಮಲಗಿಸ್ಕೊಂಡು ತಂದು ನಿಮ್ಯಾನ್ಸ್ಗೆ ನನ್ನನ್ನು ಆಪರೇಷನ್ ಮಾಡಿ ಬದುಕಿಸೋದನ್ನ, ನನ್ನ ಒಂದು ಪುನರ್ಜನ್ಮ ಅನ್ನೋದನ್ನ ಆವತ್ತಿನ ಅವಕಾಶವನ್ನು ನಾನು ನೆನೆಸ್ಕೊಳ್ಳೇಬೇಕು. ಅಂತಹ ಒಬ್ಬ ನನ್ನ ಜಿಲ್ಲೆಯ ನಾಯಕ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಅಂತಂದ್ರೆ ಅದನ್ನ ನಾವು ಆ ದುಃಖವನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರಿನಿಂದ ಮಂಡ್ಯಕ್ಕೆ ಒಂದು ನೇರ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಚತುಷ್ಪಥ ರಸ್ತೆಯನ್ನ ಮಾಡಿ ಅಪಘಾತ ತಪ್ಪಿಸ್ತಕ್ಕಂಥ ದೂರದೃಷ್ಟಿ ಇಟ್ಟು ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರ ಸಮಯದಲ್ಲಿ ಇವತ್ತು ನಮ್ಮ ಹೈವೇ ಇನ್ನೂ ಉತ್ತಮವಾಗಿ ಆಗಿರ್ಬೋದು. ಆದರೆ ಮೊದಲು ಚತುಷ್ಪಥ ರಸ್ತೆಯನ್ನು ಮಾಡಿಕೊಟ್ಟು ಅವರೊಬ್ಬ ನಿಜವಾಗ್ಲೂ ದೂರದೃಷ್ಟಿತ್ವದ ವ್ಯಕ್ತಿತ್ವ ಅನ್ನೋದನ್ನು ತೋರಿಸಿದ್ದಲ್ದೇ ಮಹಾನ್ ಭಕ್ತ ಮಹದೇಶ್ವರರಿಗೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ನೀರಿನ ಕೊರತೆ ಇದ್ದದನ್ನ ಕಂಡು ಕಾವೇರಿ ನೀರನ್ನ ಅಲ್ಲಿಗೆ ತಂದುಕೊಟ್ಟು ನಿಜವಾದ ಭಕ್ತಿಯನ್ನು ಮೆರೆದಂಥ ಮಹದೇಶ್ವರನ ನಿಜವಾದ ಭಕ್ತ ಅಂತ ಅಂದ್ರೂ ತಪ್ಪಾಗ್ಲಾರ್ದು. ಸ್ತ್ರೀ ಶಕ್ತಿ ಯೋಜನೆ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಕೊಡುಗೆ ಕೊಡಬೇಕಾದ್ರೆ ಉದ್ಬೂರು ಅಂದ್ರೆ ನಮ್ಮ ಮದ್ದೂರಿನ ಪಕ್ಕದಲ್ಲಿ ನಮ್ಮ ಕೊಣಿಗಲ್ ಭಾಗದಲ್ಲಿ ಉದ್ಬೂರಿನಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿದಾಗ ದೊಡ್ಡ ಮಹಾನ್ ಜಾತ್ರೆ ಮಂಡಳಿತ್ತು. ಆ ಹೊಸ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಬಡವರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಾಕಷ್ಟು ಜೀವನ ಕೊಟ್ಟು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿದ್ದಂಥ ಒಬ್ಬ ಮಹಾನ್ ನಾಯಕ ನಮ್ಮಿಂದ ಇವತ್ತು ದೂರ ಆಗಿದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಅವರ ಅಂತ್ಯ ಕಾರ್ಯಕ್ರಮದಲ್ಲಿ ತಯಾರಿ ಮಾಡೋದಕ್ಕೆ ಅಲ್ಲೋಗಿದ್ದಾರೆ. ನಮ್ಮ ಎಲ್ಲ ಶಾಸಕರು ಅಲ್ಲಿದ್ದಾರೆ. ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಶಾಸಕರು ಮತ್ತು ಪ್ರತಿನಿಧಿಗಳ ಪರವಾಗಿ ಎಲ್ಲ ಜನತೆಯ ಪರವಾಗಿ ನಾನು ಅವರ ಆತ್ಮಕ್ಕೆ ಭಗವಂತನಲ್ಲಿ ಶಾಂತಿಯನ್ನು ಕೋರಿ ಅಂತ ಮಹಾನ್ ನಾಯಕ ಮತ್ತೊಮ್ಮೆ ಹುಟ್ಟು ಬರಲಿ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡಿ ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.